ಮಾತಾಡ್ತೀರಾ ಕಚೇರಿ ಮುಗಿದ ಮೇಲೆ ಅಂತ ಹೇಳಿದ ಕೂಡಲೇ ನಾನು ಓಹೋ ಅಂತ ಹೇಳಿಬಿಟ್ಟೆ. ಈಗ ಕಚೇರಿ ಮುಗಿದಿದೆ, ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ, ನನಗೆ ಮಾತೇ ಬರುವುದಿಲ್ಲ. ಅಷ್ಟೊಂದು ಉತ್ತಮವಾದ ಕಚೇರಿಯನ್ನು, ಅತ್ಯದ್ಭುತವಾದದ್ದು ಹೃದಯವಾದ ಕಚೇರಿಯನ್ನು ರಾಜ್ವಿಕಾ ಅವರು ನೀಡಿದ್ದಾರೆ, ಕುಮಾರೀಶ್ವರ ಅವರು ನೀಡಿದ್ದಾರೆ. ನಾನು ಊಹೆನೇ ಮಾಡಿಲ್ಲ. ನಾವು ಅಲ್ಲಿ ಒಂದು ಕಚೇರಿ ಏನು ಹೀಗೆ ಹಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದು ಎಷ್ಟು ತಪ್ಪು ಅಂತ ಹೇಳಿ ನಮ್ಮಲ್ಲ ಹಾಗೆ ನಮ್ಮನ್ನು ಸ್ತಬ್ಧವಾಗಿ ಕೂಡಿಸಿದ್ದಾರೆ ಇಂದಿನ ಕಲಾವಿದೆ. ಆದರೆ ಒಂದು ನಮಗೆ ಹೆಬ್ಬಾರಿ ಹೇಳ್ತಿದ್ರು ಯಾವಾಗಲೂ, ನಮ್ಮಲ್ಲಿ ಎಲ್ಲರೂ ನಾವು ಅಲ್ಲಿಗೆ ಹೋಗೋದು ಚೆನ್ನೈಗೆ, ಅಲ್ಲಿಯ ಕಲಾವಿದರು ಇಲ್ಲಿ ಬಂದಾಗ ಹೇಗೆ ಹಾಡುತ್ತಾರೆ ಅಂತ. ನಮ್ದು ಹೆಬ್ಬಾರರು ಅಲ್ಲಿ ಹೋಗಿ ಹೇಳಿಕೊಟ್ಟ ಹಾಡುಗಳನ್ನು ಆ ಕಲಾವಿದೆ ಇಲ್ಲಿ ಹಾಡಿದ್ದಾರೆ. ಅದೊಂದು ಇನ್ನೂ ಒಂದು ಸಂತೋಷದ ವಿಷಯ. ಮತ್ತು ಇವತ್ತು ನಮ್ಮನ್ನು ಕೂಡಿಸಿಟ್ಟ ಈ ಕಲಾವಿದೆಯ ಅವಳ ಆಯ್ಕೆಯ ಬಗ್ಗೆ ನನಗೆ ತುಂಬ ಖುಷಿ ಅನಿಸಿದೆ. ಯಾಕೆಂದರೆ ನಾವು ಯಾವಾಗಲೂ ಕೇಳಿ ಕೇಳಿ ರೂಢಿಯಾದ ಒಂದೇ ಒಂದು ಕೃತಿ ಇಲ್ಲ ಇವತ್ತು. ಎಲ್ಲವೂ ಹೊಸತಾಗಿದೆ, ಎಲ್ಲವೂ ಹೊಸತು. ಅದೇ ರಾಗ ಇರಬಹುದು. ಮತ್ತೆ ಮಾನವತೆ ಎಂದ ಒಂದು ವಿವಾದಿ ರಾಗವನ್ನ ದೊಡ್ಡದಾಗಿ ಉದ್ದ ಮಾಡಲಿಕ್ಕೆ ಅದಕ್ಕೆ ಗಟ್ಟಿ ಎದೆ ಬೇಕು, ಅದಕ್ಕೆ ಅನಂತ ಸಾಧನೆ ಬೇಕು. ನಾನು ಅಚ್ಚರಿಯಲ್ಲಿ ಕೂತ್ಕೊಂಡಿದ್ದೆ ಈ ಮಾನವತೆಯನ್ನ ಅದು ಇಷ್ಟು ದೊಡ್ಡದಾಗಿ ವಿಸ್ತಾರ ಮಾಡಲಿಕ್ಕೆ ಏನಾಗುತ್ತದೆ ಅಂತ ಹೇಳಿ. ಅದರ ಒಟ್ಟಿಗೆ ಆ ವಯಲಿನ ಶ್ರೀಲಕ್ಷ್ಮಿ ಭಟ್ ಅಲ್ವಾ, ಅವರು ಅಷ್ಟೇ ಸಾಮರ್ಥ್ಯವಾಗಿ ಅದನ್ನು ನುಡಿಸಿದ್ದಾರೆ. ಅಂದರೆ ನನಗೆ ಈ ಮಾನವತೆಯ ನಾನೊಂದು ಹೀಗೆ ಕೇಳಿದೆ, ಮಾನವತೆಯಲ್ಲಿ ಒಂದು ಕೃತಿ ಹಾಡಬಹುದು, ಅದನ್ನು ಇಷ್ಟು ದೊಡ್ಡದು ಮಾಡಬಹುದು ಅಂತ. ಹಾಗೆಯೇ ಪೂರ್ವಿ ಕಲ್ಯಾಣಿ, ಹಾಗೆಯೇ ಆರಭಿ. ಆಗ ನನಗೆ ಅನಿಸಿತು, ಯಾವುದೋ ಒಂದು ಮುಲ್ಲೆಯಲ್ಲಿರುವ ಒಂದು ಜನಕ ರಾಗವನ್ನು ತಗೊಂಡು ಅದರದೊಂದು ಇನ್ನೂ ಮುಲ್ಲೆಯಲ್ಲಿರುವ ಒಂದು ಜನ್ಯರಾಗವನ್ನು ಕೊಟ್ಟು ಇದನ್ನು ಹಾಡು ಅಂತ ಹೇಳಿದರೆ ಈ ಕಲಾವಿದೆಯರು ಸೇರಿಕೊಂಡ್ರೆ ಅದನ್ನು ಅತ್ಯದ್ಭುತವಾಗಿ ಸುಂದರ ಹೂವಾಗಿ ಅರಳಿಸಬಲ್ಲರು. ಅಷ್ಟೊಂದು ಉತ್ತಮವಾಗಿತ್ತು ಕಚೇರಿ ಅಂತ ಹೇಳಿ. ಪೂರ್ವಿ ಕಲ್ಯಾಣಿಯಲ್ಲಿ ಕೂಡ ಎಷ್ಟು ಚಂದವಾಗಿತ್ತಂದ್ರೆ, ಯಾರು ನಾವು ಹಾಡುವಾಗ ಜನರಲಿ ಮಧ್ಯಮವನ್ನು ನಾನು ಪೂರ್ವಿ ಕಲ್ಯಾಣಿಯಲ್ಲಿ ನಾವು ಹೆಚ್ಚು ಹೊತ್ತು ನಿಲ್ಲಿಸಿಕೊಳ್ಳುವುದಿಲ್ಲ. ಮಧ್ಯಮ ಅನ್ನೋದ್ರೆ ಅದು ದಾರಿಯಲ್ಲಿ ಬಂದು ಹೋಗ್ತದೆ ಹೊರತು ಗಾಂಧಾರಕ್ಕೆ ಹೆಚ್ಚು ನೀ ಎಲ್ಲ ಇಷ್ಟ ಇರ್ತವೆ, ಹೆಚ್ಚು ಒತ್ತು ಕೊಡ್ತೇವೆ. ಆದರೆ ಮಧ್ಯಮಕ್ಕೆ ಒತ್ತು ಕೊಡಬಹುದು. ಒಂದು ಯಾವುದೇ ರಾಗವನ್ನು ಬೇರೆ ಬೇರೆ ಸ್ವರಸ್ಥಾನಗಳಲ್ಲಿ ನಿಲ್ಲಿಸಿ ಅಲ್ಲಿನ ಚಂದ ಮಾಡಬಹುದು ಅನ್ನೋದನ್ನ ಈಗಿನ ಮಕ್ಕಳು ಚಂದ ಮಾಡಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ನಿಜವಾಗಿಯೂ ಖುಷಿ ಆಗ್ತದೆ. ನಾವು ಮೊನ್ನೆ ಕೊಳ್ತಾ ಇದ್ದೇವೆ, 10 ವರ್ಷದ ಹಿಂದೆ ಹೇಗಿತ್ತು, ಈಗಿನ ಮಕ್ಕಳು ಎಷ್ಟು ಬಿಕ್ಕ ಹಾಡ್ತಾರೆ, ಎಷ್ಟು ಹೇಗೆ ಮಾಡುತ್ತಾರೆ. ಹೀಗಿದ್ರೆ ಇನ್ನು 10 ವರ್ಷದಲ್ಲಿ ಏನಾಗುತ್ತದೋ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ 10 ವರ್ಷದಲ್ಲಿ ಏನಾಗುದಿಲ್ಲ. ನಮ್ಮಲ್ಲಿ ಕೂಡ ಸುಮಾರು ಮಕ್ಕಳಿದ್ದಾರೆ. ಟಾರ್ಚ್ ಹಿಡಿಯೋರು. ಈ ಒಂದು ಮಗುವನ್ನು ನಾನು ಹೃತ್ಪೂರ್ವಕವಾಗಿ ನಿನ್ನನ್ನು ಮೆಚ್ಚಿಕೊಂಡಿದ್ದೇನೆ ಮಗು. ಅದನ್ನು ನಾನು ಹೆಚ್ಚಿಗೆ ಹೇಳಿಕೊಳ್ಳೋದಿಲ್ಲ. ಯಾಕೆಂದ್ರೆ ನಿನ್ನ ಅದ್ಭುತವಾದ ಅತ್ಯಂತ ಮಧುರವಾದ ನಿನ್ನದು ವಾಯ್ಸ್, ಅದು ಏನೋ ಹೇಳಿದ್ರೆ ಅದನ್ನು ಕೇಳ್ತದೆ. ಮತ್ತೆ ಯಾವುದೇ ಒಂದು ಸೆಂಟೆನ್ಸ್ ಹೇಳೋ ಅದನ್ನ ಚಂದ ಮಾಡ್ಲಿಕ್ಕೆ ಅದು ಗೊತ್ತಾಗ್ತದೆ ಅದಕ್ಕೆ ತಾನಾಗಿ. ಅಷ್ಟು ಚಂದದ ವಾಯ್ಸ್, ಮತ್ತೆ ಅಷ್ಟೇ ಮೃದುವಾಗಿ ಅದನ್ನ ಅನುಸರಿಸುವ ಒಂದು ವಯಲಿನಿಸ್ಟ್. ಹೀಗಾಗಿ ಈ ಕಚೇರಿ ಅನ್ನೋದು ಮುಗಿದು ಹೋಯ್ತಲ್ಲ ಅಂತ ನಿಜವಾಗಿ ಬೇಜಾರಾಗ್ತದೆ. ಮತ್ತೆ ಲೈಟ್ಗೆ ಬಂದಾಗ, ಲೈಟ್ ಮ್ಯೂಸಿಕ್ಕಿನ ಕಡೆಗೆ ಬಂದಾಗ ನಾವೆಲ್ಲ ಒಂದು ಸ್ವಲ್ಪ ಹೀಗೆ 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 ಅಂತ ಹೇಳಿ ನಾವು ಕೂಡ ಹಾಗೆ ಮೃದುವಾಗಿ ಒಂದು ಟ್ರಾನ್ಸ್ಗೆ ಎಳೀತೇವೆ ಅನಿಸ್ತದೆ. ಅಷ್ಟು ಖುಷಿಯಾಗಿದೆ. ಆಯ್ತಾ, ನಾನು ಭಾಷಣ ಮಾಡೋದೇನಿಲ್ಲ, ನಾನು ಏನಾದರೂ ಬರೀತೇನೆ ಅಷ್ಟೇ. ಭಾಷಣ ಮಾಡಲಿಕ್ಕೆ ಬರೋದಿಲ್ಲ ನನಗೆ, ಸಂಭಾಷಣೆ ಮಾತ್ರ ಮಾಡಲಿಕ್ಕೆ ಬರೋದು. ಹಾಗಾಗಿ ನಾನು ಮಾತಾಡುವಾಗ ಹೇಗೆ ಮಾತಾಡ್ತೇನಲ್ಲ ಹಾಗೆ ಮಾತಾಡ್ತಾ ಇದ್ದೇನೆ. ಅತ್ಯುತ್ತಮವಾಗಿತ್ತಮ್ಮ ನಿನ್ನ ಕಚೇರಿ. ಇದೇ ರೀತಿ ಸಾಧನೆ ಮಾಡು. ನೀನು ಹೊಸತು ಸಂಚಾರಗಳನ್ನು ಹುಡುಕ್ತಾ ಇರ್ತೀಯ. ಅದನ್ನ ಬೆಳೆಸಲಿಕ್ಕೆ ಗೊತ್ತಿದೆ, ಅದನ್ನು ಇನ್ನಷ್ಟು ಚಂದ ಮಾಡಲಿಕ್ಕೆ ಗೊತ್ತಿದೆ. ಅಗತ್ಯ ಇಲ್ಲದೆ ಎಲ್ಲಿ ಆಕಾರಗಳೆಲ್ಲ ಏನು ಬಿಡಿ ಮಾಡದೆ ಶಾಂತವಾಗಿ ಅದಷ್ಟೇ ಚಂದವಾಗಿ ಉದ್ದ ಮಾಡಲಿಕ್ಕೆ ನಿನಗೆ ಬರ್ತದೆ. ತುಂಬಾ ಖುಷಿ ಆಗ್ತದೆ. ನಿಮ್ಮನ್ನು ನಾನು ಮೊನ್ನೆ ಕೇಳಿದ್ದೇನೆ, ಶ್ರೀಲಕ್ಷ್ಮಿ ಭಟ್ ಅವರನ್ನ. ಅಂದಿಗೂ ಕೂಡ ಅಂದಿನ ಮೇನ್ ಕಲಾವಿದರು ಬೇರೆ, ಅವರಿಗೆ ಸರಿಯಾಗಿ ನುಡಿಸಿದ ಈ ಕಲಾವಿದೆ ಈಗ ಬೇರೆ ರೀತಿ ನುಡಿಸಿದ್ದಾರೆ. ಇವರು ನಿಜವಾಗಿ ತುಂಬಾ ಬೆಳಗಬಲ್ಲರು. ತುಂಬಾ ಖುಷಿ ಆಗ್ತದೆ ನಿಮ್ಮನ್ನ. ಆಯ್ತಾ, ಹೌದಾ? ಮತ್ತೆ ಸುನಾದ ಕೃಷ್ಣನ ಬಗ್ಗೆ ನಾನು ಏನು ಹೇಳೋದಿಲ್ಲ, ಮಗುವಿನಿಂದ ನೋಡ್ತಾ ಇದ್ದೀನಿ. ಆ ಸುನಾದ ಕೃಷ್ಣ ಸಣ್ಣ ಹುಡುಗನಾಗಿದ್ದಾಗ ನಾನು ಮೃದಂಗ ತನಿಯಾವರ್ತರ ಬಂದ ಕೂಡಲೇ ನಾನು ಒಂದು ನೋಡುವುದು, ಅದನ್ನು ಸರಿಯಾಗಿ ತಾಳ ಹಾಕುದು, ಯಾವ ತಾಳದಲ್ಲಿ ಇದೆಯೋ ಅಂತ. ನನಗೆ ನಿಜವಾಗಿ ಅಷ್ಟೇ ಗೊತ್ತಿದ್ದದ್ದು, ಮೃದಂಗದ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಈ ವೀರ ಆಗ ನನಗೆ ಹತ್ತಿರದಲ್ಲಿ ಕೂತು ಸುನಾದನ ಮೃದಂಗವನ್ನು ನೋಡಿ, ಸುನಾದನೇ ಸ್ವಲ್ಪ ಹೇಳಿ ನನಗೆ ಮೃದಂಗವನ್ನು ತನಿಯಾವರ್ತನವಾಗಲಿ ಏನೇ ಆಗಲಿ ಅದನ್ನ ಎಂಜಾಯ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟದ್ದು
ಸುನಾದ ಕೃಷ್ಣನೇ ಆದ ಕಾರಣ. ಸುನಾದ ಕೃಷ್ಣನು ನನ್ನ ಗುರುವಾಗ್ತಾನೆ ಇಲ್ಲ, ಅವನ ಬಗ್ಗೆ ನಾನು ಹಾಗಾಗಿ ಈ ಕಚೇರಿ ಒಂದು ಯಶಸ್ವಿ ಕಚೇರಿ ಮತ್ತು ನಮ್ಮನ್ನೆಲ್ಲ ಒಂದು ಕೆಲವು ದಿನ ಇದನ್ನು ಒಂದು ರೀತಿ ಅದೇ ಆಲೋಚನೆ ಬರುವಷ್ಟು ಚೆನ್ನಾಗಿ ಹಾಡಿದ್ದಾರೆ. ಈ ಸಾಧನೆಯನ್ನು ಹೀಗೆ ಮುಂದುವರಿಸಬೇಕಾಗಿದೆ. ಯಾಕಂದ್ರೆ ಈಗ ಇಷ್ಟು ಲೈಕ್ ಹಾಕಿದ್ದಲ್ಲ ಮೊನ್ನೆ, ಈಗ ಏನಾಯ್ತು ಅಂತ ಯಾರು ಹೇಳೋ ಹಾಗೆ ಇಟ್ಕೊಬೇಡಮ್ಮ, ಇದನ್ನ ಹೀಗೆ ಸಾಧನೆ ಮುಂದುವರಿಸಪ್ಪ, ಆಯ್ತಾ? ಇನ್ನೇನು ಹೇಳಲಿ, ನಾನು ಏನು ಹೇಳುವುದಿಲ್ಲ. ಮತ್ತೆ ನಮ್ಮವರೇ ಆದವರು ತಂಬರ ನುಡಿಸಿದ್ದಾರೆ. ನಿಮ್ಮ ಹೆಸರು ಸುನೀತಾ ಅಲ್ವಾ? ಸುನೀತಾ ಅವರಿಗೆ ನಾನು ಧನ್ಯವಾದಗಳನ್ನು ಅಷ್ಟೇ ಹೇಳ್ತೇನೆ. ಅಷ್ಟು ಕೂತ್ಕೊಂಡು ನುಡಿಸ್ಬೇಕಲ್ಲ. ಧನ್ಯವಾದಗಳು. ನನ್ನ ಹತ್ರ ಒಂದು ಮಾತು ಹೇಳಲಿಕ್ಕೆ ಹೇಳಿದ್ರೆ ನಾನು ಸಂಭಾಷಣೆ ಹಾಗೆ ಉದ್ದಕ್ಕೆ ಹೇಳಿಕೊಂಡು ಹೋಗ್ತೇನೆ, ನಿಮಗೆಲ್ಲ ಬೇಸರ ಆಗಬಹುದು. ಇನ್ನೂ ಕೂಡ ಹಾಡುವುದಿದ್ರೆ ಹಾಡಲಿ ಅಂತ ಹೇಳುವ ಒಂದು ಸದಾಶಯದೊಂದಿಗೆ ನಾನು ನಿರ್ವಹಿಸ್ತೇನೆ. ಒಂದು 4-5 ಕಚೇರಿ ಬಂದಿದ್ದೇನೆ. ನನ್ನ ಅನಿಸಿಕೆ ಅಂದರೆ ಹೆಚ್ಚು ಗೊತ್ತಿಲ್ಲ, ನನಗೆ ಹೆಚ್ಚು ವಿಮರ್ಶೆ ಗೊತ್ತಿಲ್ಲ. ರಮಣ ರಾಮ ಬಾಲಚಂದ್ರನ್ ನನಗೆ ತುಂಬ ಖುಷಿ ಆಯಿತು. ವೀಣೆಯೊಟ್ಟಿಗೆ ಅವರು ಹಾಡೋದಕ್ಕೆ ಕೆಲವರಿಗೆ ಸ್ವಲ್ಪ ಕರ್ಪಿರುತ್ತೆ ನೋಡ್ಬೋದು, ಆದರೆ ಅವ್ರು ತನ್ಮಯವಾಗಿ ಹಾಡ್ತಾರೆ. ವೀಣೆಯೊಂದಿಗೆ ಅದೊಂದು ಅಡ್ಡಡ್ಡ ನನಗೇನು ಅನಿಸಿಲ್ಲಪ್ಪ. ಅಷ್ಟು ಹಾಡ್ಬೇಕಾದ್ರೂ ಎಷ್ಟು ಸಾಧನೆ ಬೇಕು, ಏನೊಂದು ಮೈ ಗುಲ್ಗಾಡ್ಸಿದ್ರೆ ಎಷ್ಟು ಚೆನ್ನಾಗಿ ಹಾಡಿದ್ರು. ಅದಷ್ಟೇ ಅಲ್ಲದೆ ಅದಕ್ಕೆ ಶ್ರುತಿನೇ ಕಂಪರ್ದಿರಲಿಲ್ಲ, ಆದರೂ ಚೆನ್ನಾಗಿ ಅನಿಸಿತ್ತು. ನಮ್ಮ ಶಿವಯ ಧನ್ಯಾಸಿ ಫಸ್ಟ್ ಅದು ಎಷ್ಟು ಚೆನ್ನಾಗಿತ್ತು. ಕನ್ನಡ ತುಂಬ ಚೆನ್ನಾಗಿ ತಾನ್ಪಲ್ಲ, ನಂಗಂತೆಲ್ಲ ಅದು ಖುಷಿ ಆಯ್ತಪ್ಪ. ಮತ್ತು ಗೋರ ಕಲ್ಯಾಣ ಎಷ್ಟು ಚೆನ್ನಾಗಿ ಹಾಡಿದ್ರು, ನಂಗೆ ಅದೆಲ್ಲ ಮರೀಲಿಕ್ಕೆ ಆಗಲ್ಲ. ನಾನು ಅದನ್ನು ಅವ್ರದ್ದೇ ಮನೋರಮರಾಗ ನೋಡಿ, ನಾನು ಕೇಳಲೇ ಇಲ್ಲ, ಅದು ಅವತ್ತೇ ನಾನು ಕೇಳಿರೋದು ಮನೋರಮರಾಗ ಚೆನ್ನಾಗಿತ್ತು. ಚಾಮತಿ ರಘುರಾಮ್ ಅವರು ರಾಮಕೃಷ್ಣನ್ ಮುಡಿಸೋದನ್ನೇ ನಾನು ಹೆಚ್ಚಾಗಿ ಹೇಳಿರೋದು. ನನಗೆ ಸೋಲ ಗೊತ್ತಿಲ್ಲ, ಆದರೆ ಗಂಡ ಹೇಳ್ತೀಯಲ್ವ ಚೆನ್ನಾಗಿ ಸಕ್ಕರೆ ಹಾಲು ಬೇಯಿಸಿದಾಗಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಕಾಫಿ ರಾಗದಲ್ಲಿ ಷಣ್ಮುಖ ಪ್ರಿಯ ತಾನಪಲ್ಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಅಷ್ಟೇ. ಆಮೇಲೆ ಪಾಲ್ಘಾಟ್ ರಾಮಕೃಷ್ಣ ಇಡೀ ನಾನು ನಿನ್ನೆ ಬಂದಿಲ್ಲ, ಆದರೂ ನಾನು ಅಂದ್ಕೊಡ್ತೇನೆ ಇಡೀ ನಮ್ಮ ಈ ಸದ ರಂಜನಿ ಮೆಮೋರಿಯಲ್ ಟ್ರಸ್ಟ್ ಇದು ಕಚೇರಿಗಳ ಅದೇ ಟಾಪ್ ಅಂತ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ನನಗಂತೂ ತುಂಬ ಖುಷಿಯಾಗಿದೆ. ನಾನು ಅದು ಬರೀ ಅವರು ಮಾತಾಡಲ್ಲ, ತ್ರಿವೇಂದ್ರಮೂರ್ತಿ ಅವರ ಸಂಪತ್ತು, ಬಾಲಾಜಿ ಮೃದಂಗ, ಎಂಥ ಒಂದು ಸಾಮರಸ್ಯ ಸಂಗೀತದಲ್ಲಿ. ಏನು ಸ್ವಾಮಿನ ತೆಗಿಬೇಕಾರೆ ಮೈ ನೆವರಿಡಿದಂಗೆ ಅವ್ರದ್ದು ಶ್ಲೋಕ ಹೇಳ್ಬೇಕಾರೆ ನಾನು ಅಂತ ಕೇಳಿ ಚಂದ್ರ ಜ್ಯೋತಿರಾಗ ಮತ್ತೆ ಕೇಳ್ತಾ ಇದ್ದೆ ಮನೆಯಲ್ಲಿ. ಸಂಪತ್ತಿ ನುಡಿಸ್ತಾರೆ ಸರ್, ಎಷ್ಟೊಂದು ಮೃದು, ಇವರು ಎಷ್ಟೊಂದು ಕಾಂಚಿನ ಸಂಗೀತ ಕೇಳಿದ್ದೇನೆ. ನಾನು ಹುಟ್ಟಿ ಬೆಳೆದಂಥ ಸಂಗೀತ ಕೇಳ್ತಾವ ಎಷ್ಟು ಚೆನ್ನಾಗಿ. ಸಂತೋಷ. ಸೊ ಇವಾಗ ಇನ್ನೊಬ್ಬರಿಗೆ ಪ್ರತಿಯೊಬ್ಬರು ನಿಮ್ಮ ಹೆಸರನ್ನು ಹೇಳಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾನು ಇಂಟ್ರೊಡ್ಯೂಸ್ ಮಾಡಲಿಲ್ಲ, ನಿಮ್ಮ ಹೆಸರು ಹೇಳಿದ್ರೆ ಸಾಕು ಆಡಿಯನ್ಸ್ಗೆ. ಎಲ್ರಿಗೂ ನಮಸ್ಕಾರ. ನಾನು ವಾರಿಜಾಕ್ಷಿ ಆರ್ ಭಟ್. ಫಸ್ಟ್ ಆಫ್ ಆಲ್ ಹೆಬ್ಬಾರ್ ಸರ್, ನೀವೊಬ್ಬ ಅಪರೂಪದ ಅಸಾಧಾರಣ ವ್ಯಕ್ತಿತ್ವದ ವ್ಯಕ್ತಿ. ಅಂದ್ರೆ ನಿಮ್ಮಿಂದಲೇ ನೀವೊಬ್ಬರು ಒಳ್ಳೆಯ ಸಂಘಟಕರು. ಹಾಗಾಗಿಯೇ ನಮಗೆ ಈ 8 ದಿವಸದ ಒಳ್ಳೆ ಮಟ್ಟದ ಸಂಗೀತ ಕೇಳುವಂತಾಯಿತು. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ನೀವು ಒಬ್ರು ಕಲಾವಿದ್ರು, ಸಂಘಟಕರು ಅಂತ ಹೇಳುವುದಕ್ಕೆ ನೀವು ಆರಿಸಿಕೊಂಡ ಕಲಾವಿದರೇ ಸಾಕ್ಷಿ. ಎಲ್ಲ ಕಲಾವಿದರು ಫಸ್ಟಿಂದ ರಮಣ್ ಬಾಲಚಂದ್ರಿಂದ ಹಿಡಿದು ನಿನ್ನೆವರೆಗೆ ಎಲ್ಲ ಕಲಾವಿದರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವರದ್ದು ನಾವೀನ್ಯತೆ, ಲಾಲಿತ್ಯತೆ ಮತ್ತು ಪ್ರತಿಯೊಬ್ಬರ ಪ್ರಸ್ತುತಿಯಲ್ಲಿ ರಾಗಗಳ ನಿಖರವಾದ ತಿಳುವಳಿಕೆ, ವಿದ್ವತ್ ಪರಿಪೂರ್ಣತೆ ಇವಿಷ್ಟು ಅವರವರ ಶಾರೀರಕ್ಕೆ ತಕ್ಕಂತೆ ಬಿಂಬಿಸ್ತಿದ್ದವು. ಅದೊಂದು ಮಾತ್ರ ನಾನು ಹೇಳಬಲ್ಲೆ. ಅದರಲ್ಲಿ ಕಿರಿಯರು ಪಾಲ್ಘಾಟ್ ರಾಮಪ್ರಸಾದ್ ಅಂತೂ ನಂಬರ್ 1, ಅದು ಎಲ್ರಿಗೂ ತಿಳಿದ ವಿಷಯವೇ. ಮತ್ತೆ ಇವರು ಮೆನನ್ ಕೂಡ ಅದರಲ್ಲಿ ಅತ್ಯಂತ ಕಿರಿಯ ಕಲಾವಿದೆ. ಇವರು 6 ಜನ ಕಲಾವಿದರು ಕೂಡ. ಅದು ಈಗ ಭೈರವಿ, ಯದುಕುಲ ಕಾಂಬೋದಿ, ಒಬ್ಬೊಬ್ರು ಒಂದೊಂದು ಎತ್ತಿಕೊಂಡು ಹಾಡುವುದಕ್ಕೆ ತುಂಬಾ ಕಷ್ಟ ಉಂಟದು. ಆದರೆ ಭೈರವಿ ಹಾಡ್ತಾ ಇರ್ಬೇಕಿದ್ರೆ ಅದೇ ಬಂದು ಬಿಡ್ತದೆ ಇನ್ನು ಉಳಿದ ಮೂವರಿಗೆ. ಅದು ತುಂಬಾ ಚೆಂದ ಇತ್ತು. ಅದಂದ್ರೆ ತುಂಬಾ ಖುಷಿ ಆಯ್ತು. ತುಂಬಾ ಕಷ್ಟ ಉಂಟು, ನಾವು ಹೇಳ್ತೇವೆ ಕೇಳ್ತೇವೆ ತುಂಬಾ ಒಳ್ಳೆ ಹಾಡಿದ್ದಾರೆ ಅಂತ ಹೇಳ್ತೇವೆ, ಆದ್ರೆ ಎಷ್ಟು ಅವರು ಅಭ್ಯಾಸ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಅದು ನಮ್ಗೆ ಗೊತ್ತಾಗ್ತದೆ ಸರ್. ಅವರೆಲ್ಲರಿಗೂ ಅಲ್ವಾ ಸರ್. ಅತ್ಯಂತ ಕಿರಿಯ ಕಲಾವಿದೆ ಸ್ಮರಾತ್ಮಿಕ. ಅವರು 5ನೇ ಮೇಳಕರ್ತದ ರಾಗದ ಇದು ಮಾನವತೆಯನ್ನು ಎತ್ತಿಕೊಂಡಿದ್ರು.
ಆ ಎಲ್ಲಾ ರಾಗಗಳನ್ನು ನಾನು ಹೇಳುದು ಸರ್. ಈಗ ಭೈರವಿ, ತೋಡಿ, ಶಂಕರಾಭರಣ, ಚಕ್ರವಾಕ, ಮಾಳವಗವಳ ಇದನ್ನೆಲ್ಲ ಬಿಟ್ಟು ಅಂತ ಒಂದೊಂದು ರಾಗಗಳನ್ನು ಈಗಿನ ಯುವ ಕಲಾವಿದ್ರು ಎಲ್ಲ ಚೆನ್ನೈಗೆ ಹೋಗಿ ಕಲಿಯುವವರು ವನಸ್ಪತಿ, ಯಾಗಪ್ರಿಯ ಅಥವಾ ಕಾಂತಾಮಣಿ ಇಂಥದ್ದು ಒಂದೊಂದು ರಾಗಗಳನ್ನು ಶುದ್ಧ ದೈವತ, ಶುದ್ಧ ನಿಷಾದ ಇದ್ದದ್ದು ಸಹ ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ. ಅಂತ ಒಂದು ರಾಗಗಳನ್ನು ಸಮನ್ವಯಿಸೋಣ, ನೀವೆಲ್ಲ ಒಂದೊಂದು ಪ್ರಯತ್ನ ಮಾಡಿ ನೆಕ್ಸ್ಟ್ ಟೈಮ್ ನೀವು ಒಂದು ಒಪ್ಪಿಸಿಬಿಡಿ. ಅದು ನಿನ್ನೆ ಅಪರೂಪ ರಾಗ ಅಲ್ವಾ, ನಿನ್ನೆ ಎಲ್ರಿಗೂ ಶುದ್ಧ ರಿಷಭ, ಶುದ್ಧ ಗಾಂಧಾರ ಬರುವಂತ ರಾಗಗಳು ಆ ಫಸ್ಟ್ ಚಕ್ರದ್ದು ಭಾರಿ ಖುಷಿ ಆಗ್ತದೆ. ತುಂಬಾ ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸರೋಜಾ ಆಚಾರ್ಯ. ನನಗೆ ಆ್ಯಕ್ಚುಲಿ ಇವರಿಬ್ಬರಿಗೆ ಏನೂ ಹೇಳಲಿಕ್ಕೆ ಉಳಿಸಲಿಲ್ಲ. ಫಸ್ಟ್ ಹೇಳ್ತೀನಿ, ಇವರು ನಮ್ಮ ಹೆಬ್ಬಾರರು ಎಲ್ಲಿಂದ 9 ರತ್ನಗಳನ್ನು ಎತ್ಕೊಂಡು ಬಂದುಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ಚಂದ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಏನು ಹೇಳಬೇಕು? ಈಗ ನೀಟ್ ಪರೀಕ್ಷೆ ಎಲ್ಲ ಉಂಟಲ್ಲ, ಹಾಗೆ 99 ಪಾಯಿಂಟ್ ಸಮಥಿಂಗ್ ತಗೊಂಡು ಎಷ್ಟು ವಿದ್ಯಾರ್ಥಿಗಳಲ್ಲಿ ಯಾರು ಫಸ್ಟ್ ಅಂತ ಹೇಳೋದು ತೀರಾ ಕಷ್ಟ. ಯಾರು ಫಸ್ಟ್ ಅಲ್ಲ, ಎಲ್ಲರೂ ಅವರವರ ಪ್ರಕಾರ ಒಳ್ಳೆಯದಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕಚೇರಿಯಲ್ಲಿ ವಾಪಸ್ ಹೋಗಲಿಕ್ಕೆ ನಮಗೆ ಮನಸ್ಸು ಬರಲಿಲ್ಲ. ಇದೇ ಒಂದು ವಿಷಯ. ರಮಣನದಂತೂ ಅವನು ಸ್ವಲ್ಪ ಹೊತ್ತಿನಲ್ಲಿ ತನ್ನ ವೀಣೆಯಲ್ಲಿ ತಾನು ತೊಡಗಿಕೊಳ್ತಾನೆ. ಮತ್ತೆ ಅವನಿಗೆ ಏನೂ ಗೊತ್ತಿರುವುದಿಲ್ಲ, ಇಹಪರ ಈ ವೀಣೆ, ಈ ವ್ಯವಹಾರ ಒಂದು ಗೊತ್ತಿರುವುದಿಲ್ಲ ಅವನಿಗೆ. ಅದರಿಂದ ನಾವು ಕೂಡ ಅವನೊಟ್ಟಿಗೆ ಸೇರಿಕೊಳ್ತೇವೆ. ಈ ವಿಷಯವನ್ನು ಶ್ರೀವತ್ಸನ್ ಮೇನನ್ ಕೂಡ ಹೇಳಿದರು. ಅಂದರೆ ಈ ಸ್ಪೀಡ್ ಅಥವಾ ಜೋರು ನಮ್ಮ ಬಿರ್ಕಾಗಳನ್ನು ಹಾಕೋದು, ಆಕಾರಗಳನ್ನು ಹೇಳುವುದು, ಅತ್ಯಂತ ತ್ವರಿತಗತಿಯಲ್ಲಿ ಹೋಗೋದು, ಇದೆಲ್ಲ ಜನರನ್ನು ರೊಚ್ಚಿಗೆ ಬೇಯಿಸಿಕೊಂಡ ರೀತಿ ಉಚ್ಚಬಿಸ್ತದೆ. ಕರೆಕ್ಟು. ಅದೆಲ್ಲ ಜನರಿಗಾಗಿ ಹಾಡುವುದು, ನಾನು ನಮ್ಮ ಒಳಗೆ ಹಾಡುವುದು. ಆ ನಮ್ಮ ಒಳಗೆ ಬರುವ ಸಂತೋಷ ಎಲ್ಲರಿಗೂ ವೈಬ್ರೇಟ್ ಆಗುತ್ತದೆ ಅಂತ, ಅದು ನಿಜವಾದ ಸಂತೋಷ. ಅವರು ಹೇಳಿದ್ದು ನನಗೆ ಇನ್ನೆಂದಿಗೂ ನೆನಪಿಟ್ಟುಕೊಳ್ಳುವಂಥ ಒಂದು ಮಾತು ಅದು. ಆ ಹಾಡುಗರು ತಮ್ಮೊಳಗೆ ಅದನ್ನು ಆವಾಹಿಸಿಕೊಂಡು ತಾವೇ ಎಂಜಾಯ್ ಮಾಡಿ ಅವರು ಪಡುವ ಸಂತೋಷ ಜನರಿಗೆ ಸೇರ್ತದಲ್ಲ, ಅದು ನಿಜವಾದ ಸಂತೋಷ. ಸಂಗೀತ ಕೊಡುವಂಥ ಸಂತೋಷ ಅದೇ. ಶ್ರೀವತ್ಸನ್ ಮೇನನ್ಗೆ ನಾನು ಮೊದಲು ನಮಸ್ಕಾರ ಮಾಡ್ತೇನೆ. ಎರಡನೇದು, ನಾನು ಅಚ್ಚರಿ ಹುಟ್ಟಿಸುವುದು ನಿನ್ನೆಯ ಕಲಾವಿದೆ ಸ್ಮರಾತ್ಮಿಕ. ಅವಳದು ಒಂದು ಸಂಗತಿ ಕೂಡ, ಒಂದು ಸಂಗತಿಯಿಂದ ಸಂಗತಿಗೆ, ಒಂದು ವರ್ಡಿನಿಂದ ವರ್ಡಿಗೆ ಕೂಡ ಅವಳು ಅದರಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಏನಂದರೆ ಎಸ್ಥೆಟಿಕ್ ಸೆನ್ಸ್ ಅಂದರೆ ಅದನ್ನು ಗಮನ ಇಟ್ಟು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾಳು, ಎಷ್ಟು ಸಾಧನೆ ಮಾಡಿದ್ದಾಳು, ಅದನ್ನು ನನಗೆ ವರ್ಣಿಸಲಿಕ್ಕೆ ಆಗ್ತಿಲ್ಲ. ಅವಳಿಗೆ ನಾನು ಹೇಳಿದ್ದೇನೆ, ಇದೇ ಸಾಧನೆ ಒಂದು ಸ್ವಲ್ಪ ದಿನದಲ್ಲಿ ಬಿಟ್ಟು ಬಿಡಬೇಡ, ನೀನೊಂದು ದೊಡ್ಡ ಕಲಾವಿದೆ ಆಗಲಿಕ್ಕಿದ್ಯಾ ಅಂತೇಳಿ. ಸಣ್ಣವಳಂತೆ, 2 ವರ್ಷ ಸಣ್ಣವಳಂತೆ. ಏನೇ ಹೌದು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇದರಲ್ಲಿ ಯಾರು ಚಂದ ಹಾಡಿದರು, ಯಾರು ಚಂದ ಹಾಡಲಿಲ್ಲ, ಅದು ಹೇಳೋದು ತೀರಾ ಕಷ್ಟ. ನಾನೇನು ಅದರ ಬಗ್ಗೆ ಹೇಳಿದ್ದಾರೆ ಖಂಡಿತ. ನಾನು ಪ್ರತಿಭಾ ಎಲ್ ಸಾಮಗ. ನನಗೆ ಇಡೀ ಕಚೇರಿ ಅಂದರೆ ಇಡೀ 9 days ಯಾವ ದಿವಸ ಯಾವ ರೀತಿ ನಾವು ಕಳೆದೆವು ಅಂತ ಹೇಳಲಿಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ಇದು ನಾನು ಹೇಳೋದಾದ್ರೆ, ನನಗೀಗ ಎಲ್ಲರೂ ಸಾಯಲಿಕ್ಕೆ ಹೋಗೋರೆ, ನಾನು ತುಂಬ ಹತ್ತಿರ ಇದ್ದೇನೆ. ಅದೊಂದು ಬೋನಸ್ ಕೊಟ್ಟಿದ್ದಾರೆ ಹೆಬ್ಬಾರ್. ಅದಕ್ಕಾಗಿ ಮೊದಲಾಗಿ ಅವರ ಟೀಮಿಗೆ ಮತ್ತು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 9 ದಿವಸದ ಈ ಒಂದು ಸಂಗೀತದ ಹಬ್ಬ ಉಂಟಲ್ಲ, ಅದೊಂದು ವೈವಿಧ್ಯಮಯ. ಸಣ್ಣವರು, ಸೀನಿಯರ್ಸ್, ಪಳಗಿದವರು, ಪಳಗದವರು, ಮತ್ತೆ ವೆರೈಟೀಸ್ ಎಲ್ಲ. ಮೃದಂಗ ಒಂದೇ ರಿಪೀಟ್ ಯಾವುದಿಲ್ಲ. ಅನಂತಕೃಷ್ಣ ಒಂದು ಬಿಟ್ಟರೆ ಅದು ಬೇಕು ನಮಗೆ. ಆ ರಿಪೀಟ್ ಬೇಕು, ಯಾಕಂದರೆ ಬೇರೆ ಬೇರೆದಕ್ಕೆ ಮಾಡಿದ್ದದು. ಒಂದು ವಯಣೆಗೆ ಒಂದು ಅವ್ರು ಹೇಗೆ ನುಡಿಸ್ತಾರೆ ಅಂತ ನಾವು ಒಂಥರದ ಜಡ್ಜ್ಗಳಲ್ವಾ, ಹೇಗಾಗ್ತದೆ ಅಂತ ನಮಗೂ ಗೊತ್ತಾಗಬೇಕು. ಹಾಗಾಗಿ ವೆರೈಟಿ ಇತ್ತು, ಮತ್ತೆ ಮೃದಂಗ ಮಾತ್ರ ಇತ್ತು. ನನಗೆ ಅದು ಭಾರಿ ಖುಷಿಯಾಗಿದೆ. ಘಟ ಗಿಟ ಎಲ್ಲ ಅಲ್ಲ, ಒಳ್ಳೇದೇ, ಘಟದವರೆಲ್ಲ ಬೇಸರ ಮಾಡ್ತೀರಿ. ಆದರೆ ಬರೀ ಮೃದಂಗ ಇದ್ರೆ ಹೇಗಾಗ್ತದೆ ಸಂಗೀತ ಅಂತ ಕೇಳುವ ಒಂದು ಎಕ್ಸ್ಪೆರಿಮೆಂಟಿನಾಗೆ ನಂಗೆ ಆಯ್ತು. ಯಾಕಂದ್ರೆ ಎಲ್ಲಿ ಇಲ್ಲ, ಕಡೆಗೆ ಈ ಮಕ್ಕಳದೊಂದು ಗ್ರೂಪಿಗೆ ಮಾತ್ರ ಅದು ಬೇಕಲ್ಲ. ಯಾಕಂದ್ರೆ 10 ಜನ ಆಡುವಾಗ ಪಾಪ ಮೃದಂಗದಲ್ಲಿ ಸೋತು ಹೋಗ್ತಾನೆ. ಹಾಗಾಗಿ ಅವನು ಕಂಜಿಗೆ ಸಹ ತುಂಬ ಚೆನ್ನಾಗಿ ನುಡಿಸಿದ್ದಾನೆ. ಅದು ನಂಗೊಂದು ವಿಶೇಷತೆ ಕಂಡಿತ್ತು. ಮತ್ತೆ ಸಮಯ ಪಾಲನೆ, ಇಲ್ಲಿಯ ಹೆಚ್ಚು ಜನ ಯಾರಿಲ್ಲ, ಅವರವರೇ ಹೋಗುದು, ಅವರೇ ಬರುವುದು, ಇದೆಲ್ಲ ಒಳ್ಳೇದಿತ್ತು. ಮತ್ತೆ ಇಂಥದನ್ನು ಮಾಡಲಿಕ್ಕೆ ಒಂದು ಗಟ್ಸ್ ಬೇಕು, ಒಂದು ಆಶೀರ್ವಾದ ಬೇಕು, ಕಲಾವಿದರ ಒಂದು ಸಹಕಾರ ಬೇಕು. ಮತ್ತೆ ನಾವು ಪ್ರೇಕ್ಷಕರು, ನಾವು ಸ್ವಲ್ಪ ಸಹಕಾರ ಕೊಟ್ಟಿದ್ದೇವೆ. ತುಂಬ ಜನ ಬರೆದಿದ್ರು, ಬಂದವರು ಖಂಡಿತ ಸಹಕಾರ ಕೊಟ್ಟಿದ್ದೇವೆ. ಬಾರೆ ನಮಗೆ ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ನೀವು ಮಾಡೋದಾದ್ರೆ ಇದೇ ರೀತಿ ಇನ್ನೊಂದು ಎಕ್ಸ್ಪೆರಿಮೆಂಟೇಷನ್, ಇದರಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋದಲ್ವಾ ಎಲ್ಲರಲ್ಲೂ. ಇದು ಫಸ್ಟ್ ರೌಂಡ್ ಆದ್ಮೇಲೆ ಸಜೆಷನ್ಸ್ ಎಲ್ಲ ತಗೊಳ್ತೇವೆ. ನಾನು ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಕಾರ್ಯದರ್ಶಿ. ಇದನ್ನು ಇವತ್ತು ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ, ಯಾಕಂದ್ರೆ ಒಬ್ಬ ಸಂಘಟಕನಾಗಿ ನಾನು ಈ ಕಾರ್ಯಕ್ರಮವನ್ನು ನೋಡಿದ್ದು, ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಮುಖ್ಯವಾಗಿ ಇವತ್ತು ರಂಜನಿಯ ಹುಟ್ಟುಹಬ್ಬ. ರಂಜನಿ ಇದ್ದಾಗ ಅವಳ ಸಂಗೀತವನ್ನು ಕೇಳಿ ನಾವೆಲ್ಲ ಸಂಭ್ರಮ ಪಟ್ಟಿದ್ದೇವೆ. ಬಹುಶಃ ಅದಕ್ಕಿಂತಲೂ ಹೆಚ್ಚಿನ ಸಂಭ್ರಮವನ್ನ ಅರವಿಂದ ಹೆಬ್ಬಾರ್ ಮತ್ತು ಅವರ ತಂಡ ನಮಗೆ ಕೊಟ್ಟಿದೆ. ನಾನು ಸಂತೋಷದಲ್ಲಿ ಹೇಳ್ತಾ ಇದ್ದ, ಕಳ್ಕೊಂಡಂತಹ ದುಃಖವನ್ನು ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಾನು ಹೇಳಬೇಕಾದಂಥದ್ದು ಈ ಸಭಾಂಗಣಕ್ಕೆ. ಇದು ನನಗೆ ಎಷ್ಟು ಡೌಟ್ ಬರ್ದುಂಟಿದ್ದು, ಯಕ್ಷಗಾನಕ್ಕಾಗಿ ಇರುವಂಥದ್ದಲ್ಲ, ಸಂಗೀತಕ್ಕಾಗಿ ಇರುವಂಥದ್ದು. ಸಂಗೀತ ಕಚೇರಿಗೆ ಒಂದು ಆಡಿಟೋರಿಯಂ ಹೇಗಿರಬೇಕು ಅನ್ನೋದಕ್ಕೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ದಿಸ್ ದ ಬೆಸ್ಟ್ ಆಡಿಟೋರಿಯಂ. ಬರೀ ಇದರ ಅಕೋಸ್ಟಿಕ್ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇಲ್ಲ ನಾನು. ಹೊರಗಿನಿಂದ ಬರುವಾಗಲೇ ನಮಗೊಂದು ಬೇರೆ ರೀತಿಯ ಒಂದು ಫೀಲಿಂಗ್ ಬರ್ತದೆ. ಇಲ್ಲಿ ಕೂತ್ಕೊಂಡು ಸಂಗೀತ ಕೇಳಬೇಕು ಅಂತ ನಮ್ಗೆ ಅನಿಸ್ತದೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಮುರಳಿ ಕಡೆಕಾರ ಅವ್ರ ಮತ್ತೆ ತಂಡಕ್ಕೆ ಎಲ್ಲ ಸಂಗೀತ ರಸಿಕರ, ಸಂಗೀತ ಪೋಷಕರ ಪರವಾಗಿ ನಿಮಗೆ ತುಂಬ ಸಲ್ಲಿಸ್ತಾರೆ. ನಿಮ್ಮ ತಪಸ್ಸಿನ ಫಲದ ಒಂದು ಪ್ರಯೋಜನ ನಾವು ಕೂಡ ಪಡೀತಾ ಇದ್ದೇವೆ. ನಿಜವಾಗಿ ವೇರ್ ಆಲ್ ವೆರಿ ಗ್ರೇಟ್. ಇನ್ನು ಮೈಕ್ ಎಲ್ಲಿಂದ ಏನ್ ಹೇಳಿದ್ರು ಅದನ್ನ ಆಸ್ ಇಟ್ ಈಸ್ ಕೊಡ್ತಾ ಇದ್ದಾರಲ್ಲ, ರಿಯಲಿ ನೀವು ಗ್ರೇಟ್. ಬಹುಶಃ ಇನ್ನೊಂದು 2 ತಿಂಗಳು ಈ ತರದೇ 8-10 ಕಚೇರಿ ಬಂದ್ರೆ ನೀವು ಮ್ಯೂಸಿಕ್ ಅಕಾಡೆಮಿಯಲ್ಲಿ ಮೈಕ್ ಆಪರೇಟ್ ಮಾಡ್ಬೋದು. ಅಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತೀರಿ ನೀವು. ಇನ್ನು ನಾನು ಕಾರ್ಯಕರ್ತರ ಒಂದು ಟೀಮ್ ಅನ್ನ ಅರವಿಂದ ಹೆಬ್ಬಾರ್ ಏನು ಮಾಡಿದ್ದೀರಿ, ಹ್ಯಾಟ್ಸ್ ಆಫ್. ಅದು ನಿಮ್ಮ ಸ್ಟೂಡೆಂಟ್ಸ್ ಇರಬಹುದು, ಅವರ ಪೇರೆಂಟ್ಸ್ ಇರಬಹುದು, ಅವ್ರನ್ನೆಲ್ಲ ಸೇರಿಸಿ ನೀವು ಮಾಡಿದಂತ ಕೆಲಸ. ಇದು ಒಂದು ರೀತಿ ಇಲ್ಲಿ ಕೆಲಸ ಆಗೋದು ಎಷ್ಟು ಇಂಪಾರ್ಟೆಂಟು, ಅವರನ್ನ ಎಜುಕೇಟ್ ಮಾಡುವಂಥದ್ದು. ನಾಳೆ ಒಂದು ಒಳ್ಳೆಯ ಸಂಘಟಕರ ತಂಡ ಆಗಬೇಕಾದಂತಹ ಕೆಲಸ. ಯಾಕಂದ್ರೆ ನಾನು ಗಮನಿಸಿದ ಹಾಗೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ 2004ನೇ ಇಸರಿಯಲ್ಲಿ ಮಣಿಕೃಷ್ಣ ಸ್ವಾಮಿ ಹುಟ್ಟಿಕೊಂಡ ಮಂತ್ರ ಬೇರೆ ಯಾವುದೇ ಸಂಸ್ಥೆಗಳು ಹುಟ್ಕೊಂಡಿಲ್ಲ. ಇದು ನಾವೆಲ್ಲ ಸಂಗೀತ ಆಸಕ್ತರು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ. ನನಗೆ ಬಂದಂತ ಒಂದು ಭರವಸೆ ಅಂತಂದ್ರೆ ಅರ್ಚನಾ ಸಮನ್ವಿ ಅಥವಾ ಯಾರೆಲ್ಲ ಮಕ್ಕಳಿದ್ದೀರಿ ನೀವೆಲ್ಲ ರಂಜನಿ ಮೆಮೋರಿಯಲ್ ಟ್ರಸ್ಟ್ ಅನ್ನೇ ಆಗಲೇಬೇಕಾದ್ರೆ ನೀವು ಅದಕ್ಕೆ ಹೊಸ ರೂಪ ಕೊಟ್ರೆ, ಇವತ್ತು ಈ ನೀವು ಅರವಿಂದ ಹೆಬ್ಬಾರ್ ಅಂಡರ್ ಏನ್ ಕೆಲಸ ಮಾಡ್ತಾ ಇದ್ರಿ, ರಿಯಲಿ ಗ್ರೇಟ್. ಇಲ್ಲ ನಾನು ಆಮೇಲೆ ಮಾತಾಡೋದಿಲ್ಲ, ಅದರ ಬದಲು ಈಗಲೇ 1 ನಿಮಿಷ ಸಜೆಷನ್ಸ್ ಎಲ್ಲ ಹೇಳ್ಬೋದು ಅಂತ. ಆಮೇಲೆ ಇದು ಇನ್ನು ಉಳಿದದ್ದು ಬೇಗ ಮುಗಿಸ್ಬಿಡ್ತೇನೆ. ಇನ್ನು ಪ್ರೀತ್ ನನಗೆ ಒಬ್ಬ ಸಂಘಟಕನಾಗಿ ಹೊಸ ಪರಿಚಯ. ಅವರ ಡೆಡಿಕೇಶನ್ ಮತ್ತು ಅವರು ಮಾಡುವ ಹಾರ್ಡ್ ವರ್ಕ್, ಹ್ಯಾಟ್ಸ್ ಆಫ್ ಟು ಪ್ರೀತ್. ಇನ್ನು ರಾಜಮೋಹನ್ ರಾವ್ ಅವ್ರು ಕೊಟ್ಟ ಸಹಕಾರ ಏನು ಅಂತ ನನಗೆ ಅರವಿಂದ ಹೆಬ್ಬಾರ್ ಮೂಲಕ ಗೊತ್ತಿದೆ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇದೆಲ್ಲ ಇಷ್ಟು ಚೆನ್ನಾಗಿ ನಡೆಯುವ ಹಾಗೆ ಮಾಡಬೇಕಾದ್ರೆ ನಿಮಗೆ ಕೂಡ ನನ್ನ ಹ್ಯಾಟ್ಸ್ ಆಫ್. ಒಟ್ಟು ಒಬ್ಬ ಸಂಘಟಕ ಹೇಗಿರ್ಬೇಕು, ನಾನು ಈ ಬಹುಶಃ ಎಲ್ಲ ಸರಿಯಾಗಿ ನಡೆದ್ರೆ ಮೊನ್ನೆ ನವೆಂಬರ್ಗೆ ನನ್ನ ಪುಸ್ತಕ ಬಿಡುಗಡೆ ಆಗಲಿಕ್ಕೆ ಉಂಟು, ಕಲೆಯಲ್ಲಿ ವೃತ್ತಿಪರತೆ ಅಂತ. ಅದರಲ್ಲಿ ಒಬ್ಬ ಸಂಘಟಕನಿಗೆ ಇರಬೇಕಾದಂತ ಗುಣಗಳೇನು ಅಂತ ಉಂಟು. ಹೇಗೆ ಅಂತಂದ್ರೆ ಅವ ಕಾರ್ಯಕ್ರಮದ ಹಿಂದಿನ ದಿವಸದವರೆಗೆ ಅವ ಕೂತ್ಕೊಳ್ಬಾರ್ದು, ಕಾರ್ಯಕ್ರಮದ ದಿವಸ ಕೂತವ ಹೇಳಬಾರ್ದು. ಇದು ಆದ್ರೆ ಒಳ್ಳೆ ಸಂಘಟಕ ಅಂತ ಅರವಿಂದ ಹೆಬ್ಬಾರ್ ಅದನ್ನ ಅಕ್ಷರಶಃ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನನ್ನ ದೃಷ್ಟಿಯಿಂದ ನೀವೊಬ್ಬ ಸಂಘಟಕನಾಗಿ ಅದ್ಭುತವಾದಂತ ಒಬ್ಬ ಸಂಘಟಕ. ಜೊತೆಯಲ್ಲಿ ಮುರಳಿ ಕಡೆಕಾರ್ ಕೂತಿದ್ದಾರೆ, ಅವರಿಗೂ ಅದು ಆ ಅಪ್ರಿಸಿಯೇಷನ್ ಸಲ್ಲುವಂಥದ್ದು. ಇನ್ನು ಮುಂದೆ ಏನ್ ಮಾಡಬೇಕು ಅದು ಮತ್ತೆ ನಾನು ಮಾತಾಡ್ತೇನೆ, ಸಮಯ ಇದ್ರೆ ಮಾತಾಡ್ತಿಲ್ಲ ಅಂತಾದ್ರೆ ನಾನು ಏನು ಹೇಳಲಿಕ್ಕಿಲ್ಲ, ಈಗಲೇ ಹೇಳ್ಬಿಡ್ತೇನೆ. ಆಮೇಲೆ ಪ್ರೇಕ್ಷಕರು, ಆಡಿಯನ್ಸ್, ನಾನು ಒಂದು 2 ಸತಿ ಹಿಂದೆ ತಿರುಗಿ ನೋಡಿದ್ದೇನೆ ಆಡಿಯನ್ಸ್ ಇದಾರಾ ಇಲ್ವಾ ಅಂತ. ಅಷ್ಟೊಂದು ಗಂಭೀರವಾಗಿ ಸಂಗೀತ ಕಚೇರಿ ಕೇಳುವಂತ ಆಡಿಯನ್ಸ್ ಅನ್ನ ನಾನು ಉಡುಪಿ ಪರವಾಗಿ ಮಾತಾಡ್ತಾ ಇಲ್ಲ, ಮಂಗಳೂರಿನಲ್ಲಿ ನನಗೆ ಸಿಕ್ಕಿಲ್ಲ. ಉಡುಪಿಯಲ್ಲಿ ವಿಶೇಷವಾಗಿ ಬಹುಶಃ ಇದೇ ಆಡಿಟೋರಿಯಂನಲ್ಲಿ ಮಾತ್ರ ನಮಗೆ ನೋಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಮಾಡ್ತಾರೆ. ಬೆಸ್ಟ್ ಆಡಿಯನ್ಸ್ ಆಯ್ತು. ಆಮೇಲೆ ಸ್ಪಾನ್ಸರ್ಸ್ ಹೆಸರು ಹಾಕ್ಲಿಲ್ಲ, ನಮ್ಗಾದ್ರೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಹಾಕ್ಲಿಲ್ಲ ಇರ್ಲಿ. ಆದ್ರೂ ಇದಕ್ಕೆ ಯಾರೆಲ್ಲ ಪೋಷಕರಾಗಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾವೊಬ್ಬ ಸಂಘಟಕನಾಗಿ ಕೃತಜ್ಞತೆಯನ್ನು ಕೊಡ್ತೇನೆ. ನಮಸ್ಕಾರ. ನಾನು ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೇನೆ. ಸಂಗೀತದ ಪರಿಣತಿ, ಅದರ ತಾಂತ್ರಿಕತೆಯ ವಿಸ್ತಾರ, ಆಳ, ಇದಗಳನ್ನೆಲ್ಲ ಈಗಾಗಲೇ ನಮ್ಮ ಉಡುಪಿಯ ಸಂಗೀತದ
ಆಳವಾಗಿ ಬಲ್ಲವರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾನು ಒಬ್ಬ ಸಂಘಟಕನಾಗಿಯೂ ಏನು ಹೆಚ್ಚು ಸಾಧನೆ ಮಾಡಿದವನಲ್ಲ. ನನ್ನ ಸುತ್ತಮುತ್ತ ಏನಾಗ್ತಾ ಇದೆ ಅದನ್ನಷ್ಟೇ ಗಮನಿಸಿ ಅದರಿಂದ ಕೆಲವು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೇನೆ. ಈ ಒಂದು 9 ದಿನಗಳ ಆಚರಣೆ ಏನಿದೆ ಅದಕ್ಕೆ ಅದನ್ನು ಸಮೀಕರಿಸಿ ಎಷ್ಟು ನಾನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಅದನ್ನು ನಾನು ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. 9 ದಿನಗಳ ಈ ಆಚರಣೆ ನಾವು ನೋಡಿದ್ರೆ ಇದು ಬಹಿರಂಗದಲ್ಲಿ ಸಂಗೀತೋತ್ಸವ, ಆದರೆ ಅಂತರಂಗದಲ್ಲಿ ನಾದ ಸೇವೆ, ನಾದಾರ್ಚನೆ, ನಾದೋಪಾಸನೆ, ನಮ್ಮ ಅರಿವಿನ ಆಳ ವಿಸ್ತಾರ ಮತ್ತು ಆಯ್ಕೆ, ಅದಕ್ಕೆ ಅನುಗುಣವಾಗಿ ಇದನ್ನು ನಾವು ಹೇಗೆ ಸಹ ಪರಿಗ್ರಹಿಸಬಹುದು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಹಿನ್ನೆಲೆ, ಯಾವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ನಾವು ಗಮನಿಸಿದ್ರೆ ರಂಜನೀಯ ಸಂಸ್ಮರಣೆ, ಕರಾವಳಿ ಕರ್ನಾಟಕದ ಶಾಸ್ತ್ರೀಯ ಸಂಗೀತದ ಕಣ್ಮಣಿ ರಂಜನೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕರಾವಳಿಯ ಅಸ್ಮಿತೆ ರಂಜನೆ. ಈಗ ಒಬ್ಬರ ಸಂಸ್ಮರಣೆನ ನಾವು ಮಾಡುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಅವರು ಒಂದು ವೇಳೆ ಇರ್ತಾ ಇದ್ದರೆ ನಮ್ಮೊಟ್ಟಿಗೆ ಇವತ್ತು, ಅವರು ಯಾವ ಒಂದು ಶ್ರೇಷ್ಠವಾದ, ಮೌಲಿಕವಾದ, ಉದಾತ್ತವಾದ, ಉನ್ನತವಾದ ಆಶಯಗಳನ್ನು, ವಿಚಾರಗಳನ್ನು, ಚಿಂತನೆಗಳನ್ನು, ಸಂಕಲ್ಪಗಳನ್ನು, ಕನಸುಗಳನ್ನು ಕಾಣ್ತಾ ಇದ್ರು, ಅವು ಯಾವುದು ಅವರಿಲ್ಲ ಅನ್ನುವ ಕಾರಣಕ್ಕೆ ಹುಸಿಯಾಗಿ ಹೋಗಬಾರ್ದು, ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ಅವರಿಗೆ ಸಂಬಂಧಿಸಿದವರು, ಅವರ ಕುಟುಂಬದವರೇ ಇರಬಹುದು, ಇಲ್ಲ ಅವರನ್ನ ಅಭಿಮಾನದಿಂದ ಕಾಣ್ತಿರುವವರು ಇರಬಹುದು, ಯಾರು ಆಗಲಿ ಆ ಬದ್ಧತೆಯನ್ನು ತಮ್ಮ ಮೇಲೆ, ಆ ಜವಾಬ್ದಾರಿಯನ್ನು ತಮ್ಮ ಮೇಲೆ ತಾವೇ ಇಟ್ಟುಕೊಂಡು ಅದಕ್ಕೆ ಒಂದು ಸಮರ್ಥನೆ ಹಾಗೂ ನ್ಯಾಯವನ್ನು ಸಲ್ಲಿಸುವಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದಾಗ ಇಂಥ ಒಂದು ಅರ್ಥಪೂರ್ಣವಾದ, ಬಹಳ ಪ್ರೀತಿಯಿಂದ, ಬಹಳ ಗಂಭೀರವಾಗಿ ಅಷ್ಟೇ ಯಾವ ರೀತಿಯಲ್ಲಿ ಅದು ಒಂದು ಕಾಣಿಸಿಕೊಳ್ಬಹುದು ಅನ್ನೋದಕ್ಕೆ ಈ 9 ದಿನಗಳ ಆಚರಣೆ ಒಂದು ಆದರ್ಶವಾಗಿ ಕಾಣಿ ಬಂದಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನಾನು ಉಮಾಶಂಕರಿ, ರಾಗಧನ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಸರಿಗಮ ಭಾರತ ಸಂಸ್ಥೆ ನಮ್ಮ ಸಂಸ್ಥೆ. ರಂಜನಿ ನಮ್ಮ ಊರಿನ ಕಣ್ಮಣಿ. ಸುಮಾರು 30 ವರ್ಷಗಳ ಹಿಂದೆ ನಾನು ಅವಳ ಸಂಗೀತವನ್ನು, ಕೇದಾರಗೋಳಾಗಲಿ, ಅವಳ ಎಲ್ಲ ಸಂಗೀತವನ್ನು, ಮನವೇ ಮಂತ್ರಾಲಯ ಅವಳು ಹಾಡಿದಂತಹದ್ದನ್ನು ನಾನು ಕಲಿತುಕೊಂಡಿದ್ದೇನೆ. ಶುದ್ಧ ಸಾರಂಗ ಹಾಗೂ ರಾಗೇಶ್ರೀ ರೇವತಿ ರಾಗದಲ್ಲಿ ರಥಬೀದಿಯಲ್ಲಿ ಹಾಡಿದಾಗ ಅದನ್ನು ಕೇಳಿ ಕಲಿತುಕೊಂಡು ಹಾಡಿದ್ದು ಇದೆ. ತುಂಬ ಸಂತೋಷ. ಅವಳ ಶಾರೀರ ಹಾಗೂ ಅವಳ ಒಂದು ಮುಗ್ಧತೆ ನನಗೆ ತುಂಬ ಇಷ್ಟ. ಈ 9 ದಿನ ಈಗ ಮುಗ್ದೇ ಹೋಯ್ತಲ್ಲ ಅಂತ ಅನಿಸ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಕಲಾ ರಸಿಕರು ಈ ಸಭಾಂಗಣದ ಒಳಗೆ ಬರುತ್ತಿರುವುದನ್ನು ನಾವೆಲ್ಲ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಸಂಗೀತವನ್ನು ಬೋಧಪ್ರದವಾದ ಹಾಗೂ ಗುಣಮಟ್ಟದ ಸಂಗೀತ ಕಚೇರಿಗಳನ್ನು ಕೇಳಿ ಸಂತೃಪ್ತಿಯಿಂದ ಮನೆಗೆ ತೆರಳುವುದನ್ನು ನಾವೆಲ್ಲ ನೋಡಿದ್ದೇವೆ, ಅನುಭವಿಸಿದ್ದೇವೆ. ಈ ಸಂಗೀತವನ್ನು ಏರ್ಪಡಿಸಿದಂತಹ ರಂಜನಿ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಹಾಗೂ ಅವರ ಇಡೀ ತಂಡಕ್ಕೆ ನಮೋ ನಮಃ ಅಂತ ಹೇಳಬೇಕು. ಹಾಗೂ ಅವರೊಂದಿಗೆ ಕೈ ಜೋಡಿಸಿದಂತಹ ಎಲ್ಲ ಸಹೃದಯ ಕಲಾ ಮನಸ್ಸುಗಳನ್ನು ಕೂಡ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಎಲ್ಲ ಕಚೇರಿ ಬಗ್ಗೆ ಹೇಳ್ಬೇಕಾ? ನನಗೆ ಬಹಳ ಇಷ್ಟವಾದಂತಹದ್ದು ಪಾಲ್ಗಾಡ್ ರಾಮ್ ಪ್ರಸಾದ್ ಅವರ ಅವರ ಲಯದ ಮೇಲಿನ ಹಿಡಿತ ಹಾಗೂ ಶ್ರೀವತ್ಸ ಜೇಮನನ್ ಅವರ ಒಂದು ದೈವಿಕ ಸಂಗೀತ, ಇದೆರಡು ತುಂಬಾ ಇಷ್ಟ ಅನಿಸಿದೆ. ಆಮೇಲೆ ಚಾರುಮತಿ ಅವರದ್ದು ಸಿದ್ಧಪಡಿಸಿಕೊಂಡು ಬಂದಂತಹದನ್ನು ಅವರು ಪ್ರಸ್ತುತಪಡಿಸಿದಂತಹದ್ದು ಕಚೇರಿಯೊಂದಿಗೆ ನಮ್ಮನ್ನೆಲ್ಲನ್ನು ಕೊಂಡೊಯ್ದದ್ದು ತುಂಬಾ ಸಂತೋಷ ಅನಿಸಿದೆ. ಸಂತೋಷ. ನಮಸ್ಕಾರ, ನನ್ನ ಹೆಸರು ಪ್ರೀತ್. I think the most beautiful part of the festival was the most beautiful part, because I think we're particularly talking about what is it that we personally liked about the festival. I think was the variety and the kind of expertise that came in the 9 days, be it keeping instrumental music in the forefront, or keeping vocals, getting in established senior artists or young budding artists. I think it was a beautiful mixture of everything coming together. And something that I really like the most is, in a part of a music festival, which is very rare,
that you see lecture demonstrations. I think it becomes very critical, as also somebody who's been interested in the space of music history and research, that we had experts from both. We had one expert coming from Varanasi and we had an expert coming from Chennai, talking on two critical subjects. One spoke on the Devadasis and the wives and their contributions in the space of art, as how art really evolved, and the other spoke on music in terms of vocals and instruments and how do they complement each other. And I think even the two topics that were taken were very wisely chosen by the curator of the festival. I think we'll talk about suggestions later, but I think this is very beautiful in terms of planning of an entire festival as to the variety and the expertise that was gotten. I'm too young to be commenting on any individual performance, but I thoroughly liked all the performances that were presented, and I think each one carried their own individuality onto the stage, and we never felt, coming back into a festival for the last 8 days, we never felt that we're getting into a space where we are hearing to something that we've already heard. Everything had its own breath of fresh air. Thank you. Thank you, Preet. You comment on as an organizer, you can say your experience. What she is also participating in panel in experience. Okay, ನಾನು ಸಣ್ಣಕ್ಕೆ ಹೇಳಿ ಮುಗಿಸ್ತೇನೆ. ಸಮನ್ವಿನ ನಮಸ್ಕಾರ. ಇವರೆಲ್ಲ ಹೇಳಿ ಆಗಿದೆ ಆಲ್ರೆಡಿ. I just wanted to add one more point. ನಮ್ಮದು ಫೆಸ್ಟಿವಲ್ ಆಗಸ್ಟ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇವರೆಲ್ಲ ಹೇಳಿದ ಪಾಯಿಂಟ್ಸ್ ಎವ್ರಿಥಿಂಗ್ holds true for the August festivals also. ಅಲ್ಲಿ ಸಹ ಲೆಕ್ಡೆಮ್ಸ್ ಆಗಿದೆ, and we had lot of instruments, mandolin, veena, violin, and ಅಂತ ಸುಮಾರು ಫ್ಲೂಟ್. ಟುಡೇ ಇಸ್ ಗೋಯಿಂಗ್ ಟು ಬಿ ಫ್ಲೂಟ್, ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್, ಇಂಥದ್ದು ಸುಮಾರು ಆಗಿದೆ. ಸೊ ಆ್ಯಸ್ ಅ ಸ್ಟೂಡೆಂಟ್ ನಮಗೆ ಕಲ್ತ್ಕೊಳ್ಳಿಕ್ಕೆ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಮ್ಯೂಸಿಕ್, ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಪಾಠಾಂತರ, ಅದು ಕಲೀಲಿಕ್ಕೆ ನಮಗೆ ಬೇಕಾಗಿ ತುಂಬ ಸಾಮಗ್ರಿ ಸಿಕ್ಕಿತ್ತು. ಆ್ಯಂಡ್ ಆಲ್ಸೋ ಒನ್ ಥಿಂಗ್ ದಟ್ ಐ ವಾಸ್ ಪ್ರೌಡ್ ಆಫ್ ಇಸ್, ಇಲ್ಲಿಗೆ ಬಂದ ಆರ್ಟಿಸ್ಟ್ ಎಲ್ಲ ಉಡುಪಿ ರಸಿಕರು ತುಂಬ ಜ್ಞಾನ ಇದ್ದವರು ಅಂತ ಹೇಳ್ಕೊಂಡು ಆ ಅಭಿಪ್ರಾಯ ಇಟ್ಕೊಂಡು ಹೋಗಿದ್ದಾರೆ. ಸೊ ದ್ಯಾಟ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಆಸ್ ಅ performer, as a music student of Udupi, that was something I was very proud of. Serene and mellifluous flute. I'm not supposed to talk. We should go with the same flow of flute in our minds. Otherwise, I will be doing injustice to the very recital. I had talked more and more in the earlier concerts, and also Shruti Sagar's earlier concert in our trust at MGM College. His copy is everlasting. Today Mukhari is everlasting. Thank you, sir, for your wonderful, excellent concert that you have given. Our ಜೊತೆಗೆ ಹಿತಮಿತವಾಗಿ ಪೂರಕವಾಗಿ ವಯಲಿನ್ನಲ್ಲಿ ಕೇಶವ ಮೋಹನ್ ಕುಮಾರ್ ಅವರು ಮೃದಂಗದಲ್ಲಿ ನಮ್ಮ ಟ್ರಸ್ಟಿಗೆ ಪ್ರಥಮ ಬಾರಿಗೆ ಬರ್ತಾ ಇರುವ ಶ್ರೀ BC ಮಂಜುನಾಥ್ ಅವರು, ಅವರನ್ನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನೇನು ಹೆಚ್ಚು ಮಾತನಾಡೋದಿಲ್ಲ. 9 ದಿವಸಗಳ ಕಚೇರಿ ಮುಗಿತು ಅಂತ ಹೇಳುವಂಥ ಒಂದು ಮ್ಲಾನತೆ ನನಗೂ ಕಾಡಿದೆ. ಬರುವ ವರ್ಷದವರೆಗೆ ಕಾಯುವುದು ಬೇಡ. ನವೆಂಬರ್ 1, 2, 3ಕ್ಕೆ ಮತ್ತೆ ವಸಂತ ಲಕ್ಷ್ಮಿ ಸಂಸ್ಮರಣೆಯನ್ನು ಮಾಡ್ತೀನಿ. ಬನ್ನಿ.